ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಈಗ ಸುದ್ದಿಗಳನ್ನ ಗಮನಿಸೋಣ. ಕಾವೇರಿ ಆರತಿಯ ವಿಚಾರವಾಗಿ ಹಲವು ರೀತಿಯ ಗೊಂದಲಗಳಿಗೆ ಕಾರಣ ಆಗಿತ್ತು. ಈ ಆರತಿಯ ವಿಚಾರವಾಗಿ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಫೈನಲಿ ಕಾವೇರಿ ಆರತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆರತಿ ಆಯೋಜನೆಗೆ ಹೈಕೋರ್ಟ್ನಿಂದ ಅನುಮತಿ ದೊರೆತಿದೆ. ಜಲಮಂಡಳಿ ಈ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಿತ್ತು ಸ್ಯಾಂಕಿ ಟ್ಯಾಂಕ್ನಲ್ಲಿ. ತಡೆ ಕೋರಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಈಗ ಫೈನಲಿ ಹೈಕೋರ್ಟ್ ಕಾವೇರಿ ಆರತಿ ಆಯೋಜನೆಗೆ ಅನುಮತಿಯನ್ನ ನೀಡಿದೆ. ಜಲಮಂಡಳಿ ಈ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಿತ್ತು ಸ್ಯಾಂಕಿ ಕೆರೆಯಲ್ಲಿ. ಈ ಆರತಿ ಕಾರ್ಯಕ್ರಮಕ್ಕೆ ಈಗ ಫೈನಲಿ ಕೋರ್ಟ್ನಿಂದಾನೇ ಅನುಮತಿ ದೊರೆತಿದೆ. ಇದು ಆಗಬಾರದು ಅಂತ ತಡೆ ಕೋರಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಪರಿಸರವಾದಿಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮನರಂಜನೆ ಕಾರ್ಯಕ್ರಮ, ಆರ್ಕೆಸ್ಟ್ರಾ, ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳಿಂದ ಪಕ್ಷಿ ಸಂಕುಲಕ್ಕೆ ತೊಂದರೆಯಾಗುತ್ತೆ. ಜೊತೆಗೆ ನೀವು ಕಾವೇರಿ ಆರತಿಗೆ ಉತ್ತರ ಪ್ರದೇಶದಿಂದ ಪುರೋಹಿತರನ್ನ ಕರೆಸ್ತಾ ಇದ್ದೀರಿ, ಯಾಕೆ? ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ವಿರೋಧ ವ್ಯಕ್ತಪಡಿಸಿದ್ರು ಪರಿಸರವಾದಿಗಳು. ಈಗ ಫೈನಲಿ ಹೈಕೋರ್ಟ್ ಈ ಕಾವೇರಿ ಆರತಿಗೆ ಅನುಮತಿಯನ್ನ ನೀಡಿದೆ. ನಿನ್ನೆ ಜಲಮಂಡಳಿಯವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇಡೀ ಬೆಂಗಳೂರಿಗರು ಕಾವೇರಿ ಮಾತೆಗೆ ಕೃತಜ್ಞರು. ನಾವು ದಿನ ಬೆಳಗಾದ್ರೆ ಕಾವೇರಿ ನದಿ ನೀರನ್ನ ಸೇವಿಸಿ ಜೀವನ ಮಾಡ್ತೀವಿ. ನಾವು ಕಾವೇರಿ ಆರತಿ ಮಾಡೋದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಜಲಮಂಡಳಿ ಪ್ರಶ್ನೆ ಮಾಡಿತ್ತು. ಈಗ ಹೈಕೋರ್ಟ್ ಕಾವೇರಿ ಆರತಿಗೆ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕಾವೇರಿ ಆರತಿಗೆ ಆರಂಭದಲ್ಲಿ ಎದುರಾಗಿದ್ದ ವಿಘ್ನ ಈಗ ವಿನಾಶವಾಗಿರೋದು, ಹಾಗಿದ್ದರೆ ಜಲಮಂಡಳಿ ಈಗ ಈ ಕಾವೇರಿ ಆರತಿಗೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ? ಈಗ ಈ ರೀತಿಯ ಬೆಳವಣಿಗೆಗೆ ಜಲಮಂಡಳಿ ಪ್ಲಸ್ ಪರಿಸರವಾದಿಗಳು ಏನಾದರೂ ಮಾತಾಡಿದಾರಾ? ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರ ಯಾಕಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಆರತಿ ಅಂದ್ರೆ ಕಾವೇರಿ ಆರತಿ ಮಾಡಲು ಜಲಮಂಡಳಿ ಮುಂದಾಗ್ತಿದೆ. ಒಂದ್ ಕಡೆ ಪರಿಸರವಾದಿಗಳು ಸಹ ಏನು, ಒಂದ್ ಕಡೆ ಕೆಲ ಸಿಟಿ ಜನರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದ್ರೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತಿದ್ರೆ, ತೆರಿಗೆ ಹಣನ ಯಾಕೆ ಪೋಲ್ ಮಾಡ್ತಿದ್ರೆ, ಈ ಒಂದು ಆರತಿ ಯಾರಿಗೆ ಬೇಕಾಗಿತ್ತು ಅಂತ. ಮತ್ತೊಂದ್ ಕಡೆ ಆ ಒಂದು ಸ್ಯಾಂಕಿ ಕೆರೆ ಸರಿಯಾಗಿದೆ, ಸ್ವಚ್ಛಂದವಾಗಿದೆ, ಅಲ್ಲಿ ಬಂದು ನೀವು ಹಾಳು ಮಾಡ್ತಿದ್ರೆ ಎಂಬುದು ಒಂದ್ ಕಡೆ ಪರಿಸರವಾದಿಗಳ ಆಕ್ರೋಶವಾಗಿದೆ. ಹೀಗಾಗಿ ಇದನ್ನ ಹಿಂದಕ್ಕೆ ಪಡಿಬೇಕು. ಇಲ್ಲಿ ಬದಲು ಬೇರೆ ಕೆರೆಯಲ್ಲಿ ಸಹ ಏನೋ ಒಂದು ಆರತಿ ಸಹ ಮಾಡಬಹುದು, ಗಂಗಾ ಆರತಿ. ಹೀಗಾಗಿ ಇದನ್ನ ಬದಲಾವಣೆ ಮಾಡಬೇಕಂತ ನಮ್ಮ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಅದಲ್ಲದೆ ಕೆಲವರು ಹೈಕೋರ್ಟ್ಗೆ ಸಹ ಹೋಗಿದ್ದಾರೆ. ಅಂದ್ರೆ ಈ ಒಂದು ವಿಚಾರಕ್ಕೆ, ಅಂದ್ರೆ ಈ ಒಂದು ಕೆರೆಯಲ್ಲಿ ಆರತಿಯನ್ನ ಮಾಡಬಾರದು, ಗಂಗಾ ಆರತಿಯನ್ನ ಮಾಡಬಾರದು ಎಂಬುದೊಂದು ಕಡೆ ವಿಚಾರವಾಗಿ ಹೈಕೋರ್ಟ್ಗೆ ಮೆಟ್ಲೇರಿದ್ದಾರೆ. ಹೀಗಾಗಿ ಪರ ವಿರುದ್ಧ ಚರ್ಚೆ ಆಗ್ತಿದೆ. ಬಟ್ ಜಲಮಂಡಳಿ ಮಾತ್ರ ನಾಳೆ ಸಂಜೆ 6 ಗಂಟೆಗೆ ಗಂಗಾ ಆರತಿ ಮಾಡಲು ಮುಂದಾಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು, ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಈ ಎಲ್ಲ ಸೂಚನೆಗಳನ್ನ ನೀಡಿ ಈಗ ಅನುಮತಿಯನ್ನ ನೀಡಲಾಗಿದೆ ಕಾವೇರಿ ಆರತಿಗೆ. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು, ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಫೈನಲಿ ಈ ಎಲ್ಲಾ ವಿಚಾರಗಳ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿದೆ. ನೀರು ಕಲುಷಿತ ಆಗಬಾರದು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೋರ್ಟ್ ನೀಡಿದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಈಗ ಸುದ್ದಿಗಳನ್ನ ಗಮನಿಸೋಣ. ಕಾವೇರಿ ಆರತಿಯ ವಿಚಾರವಾಗಿ ಹಲವು ರೀತಿಯ ಗೊಂದಲಗಳಿಗೆ ಕಾರಣ ಆಗಿತ್ತು. ಈ ಆರತಿಯ ವಿಚಾರವಾಗಿ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಫೈನಲಿ ಕಾವೇರಿ ಆರತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆರತಿ ಆಯೋಜನೆಗೆ ಹೈಕೋರ್ಟ್ನಿಂದ ಅನುಮತಿ ದೊರೆತಿದೆ. ಜಲಮಂಡಳಿ ಈ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಿತ್ತು ಸ್ಯಾಂಕಿ ಟ್ಯಾಂಕ್ನಲ್ಲಿ. ತಡೆ ಕೋರಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಈಗ ಫೈನಲಿ ಹೈಕೋರ್ಟ್ ಕಾವೇರಿ ಆರತಿ ಆಯೋಜನೆಗೆ ಅನುಮತಿಯನ್ನ ನೀಡಿದೆ. ಜಲಮಂಡಳಿ ಈ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಿತ್ತು ಸ್ಯಾಂಕಿ ಕೆರೆಯಲ್ಲಿ.
ಈ ಆರತಿ ಕಾರ್ಯಕ್ರಮಕ್ಕೆ ಈಗ ಫೈನಲಿ ಕೋರ್ಟ್ನಿಂದಾನೇ ಅನುಮತಿ ದೊರೆತಿದೆ. ಇದು ಆಗಬಾರದು ಅಂತ ತಡೆ ಕೋರಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಪರಿಸರವಾದಿಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮನರಂಜನೆ ಕಾರ್ಯಕ್ರಮ, ಆರ್ಕೆಸ್ಟ್ರಾ, ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳಿಂದ ಪಕ್ಷಿ ಸಂಕುಲಕ್ಕೆ ತೊಂದರೆಯಾಗುತ್ತೆ. ಜೊತೆಗೆ ನೀವು ಕಾವೇರಿ ಆರತಿಗೆ ಉತ್ತರ ಪ್ರದೇಶದಿಂದ ಪುರೋಹಿತರನ್ನ ಕರೆಸ್ತಾ ಇದ್ದೀರಿ, ಯಾಕೆ? ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ವಿರೋಧ ವ್ಯಕ್ತಪಡಿಸಿದ್ರು ಪರಿಸರವಾದಿಗಳು. ಈಗ ಫೈನಲಿ ಹೈಕೋರ್ಟ್ ಈ ಕಾವೇರಿ ಆರತಿಗೆ ಅನುಮತಿಯನ್ನ ನೀಡಿದೆ. ನಿನ್ನೆ ಜಲಮಂಡಳಿಯವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇಡೀ ಬೆಂಗಳೂರಿಗರು ಕಾವೇರಿ ಮಾತೆಗೆ ಕೃತಜ್ಞರು. ನಾವು ದಿನ ಬೆಳಗಾದ್ರೆ ಕಾವೇರಿ ನದಿ ನೀರನ್ನ ಸೇವಿಸಿ ಜೀವನ ಮಾಡ್ತೀವಿ. ನಾವು ಕಾವೇರಿ ಆರತಿ ಮಾಡೋದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಜಲಮಂಡಳಿ ಪ್ರಶ್ನೆ ಮಾಡಿತ್ತು. ಈಗ ಹೈಕೋರ್ಟ್ ಕಾವೇರಿ ಆರತಿಗೆ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕಾವೇರಿ ಆರತಿಗೆ ಆರಂಭದಲ್ಲಿ ಎದುರಾಗಿದ್ದ ವಿಘ್ನ ಈಗ ವಿನಾಶವಾಗಿರೋದು, ಹಾಗಿದ್ದರೆ ಜಲಮಂಡಳಿ ಈಗ ಈ ಕಾವೇರಿ ಆರತಿಗೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ? ಈಗ ಈ ರೀತಿಯ ಬೆಳವಣಿಗೆಗೆ ಜಲಮಂಡಳಿ ಪ್ಲಸ್ ಪರಿಸರವಾದಿಗಳು ಏನಾದರೂ ಮಾತಾಡಿದಾರಾ? ಶ್ರೀಪಾದ್ ಪಟೇಲ್ ಈ ಒಂದು ವಿಚಾರ, ಯಾಕಂದ್ರೆ ಸ್ಯಾಂಕಿ ಕೆರೆಯಲ್ಲಿ ಆರತಿ ಅಂದ್ರೆ ಕಾವೇರಿ ಆರತಿ ಮಾಡಲು ಜಲಮಂಡಳಿ ಮುಂದಾಗ್ತಿದೆ. ಒಂದ್ ಕಡೆ ಪರಿಸರವಾದಿಗಳು ಸಹ ಏನು, ಒಂದ್ ಕಡೆ ಕೆಲ ಸಿಟಿ ಜನರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದ್ರೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತಿದ್ರೆ, ತೆರಿಗೆ ಹಣನ ಯಾಕೆ ಪೋಲ್ ಮಾಡ್ತಿದ್ರೆ, ಈ ಒಂದು ಆರತಿ ಯಾರಿಗೆ ಬೇಕಾಗಿತ್ತು ಅಂತ. ಮತ್ತೊಂದ್ ಕಡೆ ಆ ಒಂದು ಸ್ಯಾಂಕಿ ಕೆರೆ ಸರಿಯಾಗಿದೆ, ಸ್ವಚ್ಛಂದವಾಗಿದೆ, ಅಲ್ಲಿ ಬಂದು ನೀವು ಹಾಳು ಮಾಡ್ತಿದ್ರೆ ಎಂಬುದು ಒಂದ್ ಕಡೆ ಪರಿಸರವಾದಿಗಳ ಆಕ್ರೋಶವಾಗಿದೆ. ಹೀಗಾಗಿ ಇದನ್ನ ಹಿಂದಕ್ಕೆ ಪಡಿಬೇಕು, ಇಲ್ಲಿ ಬದಲು ಬೇರೆ ಕೆರೆಯಲ್ಲಿ ಸಹ ಏನೋ ಒಂದು ಆರತಿ ಸಹ ಮಾಡಬಹುದು, ಗಂಗಾ ಆರತಿ. ಹೀಗಾಗಿ ಇದನ್ನ ಬದಲಾವಣೆ ಮಾಡಬೇಕಂತ ನಮ್ಮ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಅದಲ್ಲದೆ ಕೆಲವರು ಹೈಕೋರ್ಟ್ಗೆ ಸಹ ಹೋಗಿದ್ದಾರೆ. ಅಂದ್ರೆ ಈ ಒಂದು ವಿಚಾರಕ್ಕೆ, ಅಂದ್ರೆ ಈ ಒಂದು ಕೆರೆಯಲ್ಲಿ ಆರತಿಯನ್ನ ಮಾಡಬಾರದು, ಗಂಗಾ ಆರತಿಯನ್ನ ಮಾಡಬಾರದು ಎಂಬುದೊಂದು ಕಡೆ ವಿಚಾರವಾಗಿ ಹೈಕೋರ್ಟ್ಗೆ ಮೆಟ್ಲೇರಿದ್ದಾರೆ. ಹೀಗಾಗಿ ಪರ ವಿರುದ್ಧ ಚರ್ಚೆ ಆಗ್ತಿದೆ. ಬಟ್ ಜಲಮಂಡಳಿ ಮಾತ್ರ ನಾಳೆ ಸಂಜೆ 6 ಗಂಟೆಗೆ ಗಂಗಾ ಆರತಿ ಮಾಡಲು ಮುಂದಾಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು, ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಈ ಎಲ್ಲ ಸೂಚನೆಗಳನ್ನ ನೀಡಿ ಈಗ ಅನುಮತಿಯನ್ನ ನೀಡಲಾಗಿದೆ ಕಾವೇರಿ ಆರತಿಗೆ. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು, ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಫೈನಲಿ ಈ ಎಲ್ಲಾ ವಿಚಾರಗಳ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿದೆ. ನೀರು ಕಲುಷಿತ ಆಗಬಾರದು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೋರ್ಟ್ ನೀಡಿದೆ.